ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಅತಿಥಿ ಶಿಕ್ಷಕರ ನೇಮಕಾತಿ ಗೆಸ್ಟ್ ಲೆಕ್ಚರ್ಸ್ ಗೆಸ್ಟ್ ಶಿಕ್ಷಕರದ್ದು ಮತ್ತೆ ಲೆಕ್ಚರ್ಸ್ಗಳ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ದಿನಾಂಕದ ಬಗ್ಗೆ ಮಾಹಿತಿ ಕೂಡ ಬಂದಿದೆ. ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಕ್ಕೆ ಸರ್ಕಾರ ನೇಮಕಾತಿಯನ್ನು ಮುಂದೂಡಿಕೆ ಮಾಡಿದೆ. ಶಿಕ್ಷಕರ ನೇಮಕಾತಿನ ಆ ನಿಟ್ಟಿನಲ್ಲಿ ಬೋಧಕರ ಕೊರತೆಯನ್ನು ನೀಗಿಸೋಸ್ಕರ 51,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಜೂನ್ ತಿಂಗಳು ನಿಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ರು. 40,000 ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಕರು, ಅತಿಥಿ ಶಿಕ್ಷಕರು ಪ್ಲಸ್ 40,000 ಪ್ರಾಥಮಿಕ ಶಾಲಾ ಶಿಕ್ಷಕರು, 11,000 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ತೀವಿ, ಜೂನ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನ ಲೇಟೆಸ್ಟ್ ಅಪ್ಡೇಟ್ ನೋಡೋದಾದ್ರೆ ನಿಮಗೆ ಮತ್ತೆ ಸಿಎಂ ಬದಲಾವಣೆ ಕೂಡ ಆಗ್ತಿದೆ, ಸಚಿವ ಸಂಪುಟ ಬದಲಾವಣೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಇದು ಲೇಟ್ ಆಗುವ ಸಾಧ್ಯತೆ ಕೂಡ ಇದೆ. ಲೈಕ್ ಇದನ್ನ ಮುಂದೂಡಿಕೆ ಮಾಡಬಹುದು. ಲೈಕ್ ಇದು ಯಾವಾಗ ಪ್ರೊಸೆಸ್ ಆಗುತ್ತೆ ಗೊತ್ತಿಲ್ಲ. ಆಸ್ ಆಫ್ ನಾವು ಬಂದ್ಬಿಟ್ಟು ಇದು ಇತರ ರಾಜ್ಯಗಳಿಗೆ ಪ್ರೇರಣೆ ಅಂತ ಕೊಟ್ಟಿದ್ದಾರೆ. ಆಸ್ ಆಫ್ ನಾವು ಬಂದ್ಬಿಟ್ಟು ಜೂನ್ ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅತಿಥಿ ಶಿಕ್ಷಕರ ನೇಮಕಾತಿನ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ರು ಮಾನ್ಯ ಸಚಿವರು. ಬರೋಬ್ಬರಿ 51,000 ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಕೇಳಿದ್ರು. ಬಟ್ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೂಡ ಬಂದಿಲ್ಲ. ಆಸ್ ಆಫ್ ನಾವು ಸಿಎಂ ಸಚಿವರ ಬದಲಾವಣೆ ಕೂಡ ಆಗ್ತಿರೋ ಕಾರಣ ಅದು ಕೂಡ ಮುಂದೂಡಿಕೆ ಆಗ್ಬೋದು. ಈಗ ಎಲ್ಲಾ ನೇಮಕಾತಿ ಕೂಡ ಆಸ್ ಆಫ್ ನಾವು ಬಂದ್ಬಿಟ್ಟು ಮುಂದೂಡಿಕೆ ಆಗ್ಬೋದು ಅಂತ ಹೇಳಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಥ್ಯಾಂಕ್ ಯು.